ಬೆಂಗಳೂರಲ್ಲಿ ಒಂಟಿ ಮಹಿಳೆಯರು ಸ್ವಲ್ಪ ಎಚ್ಚರವಾಗಿರಬೇಕು. ಯಾಕಂದರೆ ನಿಮ್ಮ ಮನೆಯ ಗಂಡಸರು ಹೊರ ಹೋಗ್ತಾ ಇದ್ದಂತೆ ನಿಮ್ಮ ಮನೆಯ ಮುಂದೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಮಾಸ್ಕ್ ಮ್ಯಾನ್ ಒಬ್ಬ ಪ್ರತ್ಯಕ್ಷವಾಗ್ತಾನೆ. ಕಾಲಿಂಗ್ ಬೆಲ್ ಮಾಡಿದ್ರು ಅಂತ ಬಾಗಿಲು ತೆರೆದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತು ಎದುರಾಗಬಹುದು. ಯಾರು ಈತ, ಏನಿದೆ ಸ್ಟೋರಿ, ಬನ್ನಿ ನೋಡೋಣ. ಗಂಡಸರಿಲ್ಲದ ಮನೆಯೇ ಈತನಿಗೆ ಟಾರ್ಗೆಟ್. ಸದ್ದಿಲ್ಲದೆ ಬರ್ತಾನೆ, ಸಿಕ್ಕ ಮನೆಯ ಕದ ತಡ್ತಾನೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಅಪರಿಚಿತ ಮಾಸ್ಕ್ ಮ್ಯಾನ್. ಮುಖಕ್ಕೆ ಮಾಸ್ಕ್, ಬೆನ್ನ ಹಿಂದೆ ಏನೋ ಆಯುಧ ಇಟ್ಕೊಂಡಂತೆ ಕಾಣ್ತಿರೋ ಈತ ಯಾರು ಅನ್ನೋದೇ ಗೊತ್ತಿಲ್ಲ. ಕೆಲ ದಿನಗಳಿಂದ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪೇಗೌಡ ಲೇಔಟ್, ಸ್ವತಂತ್ರ ಯೋಧರ ನಗರ ಪ್ರದೇಶಗಳಲ್ಲಿ ಸುತ್ತಾಡ್ತಿದ್ದಾನೆ. ಇದು ಇಡೀ ಬೆಂಗಳೂರು ಜನರನ್ನೇ ಆತಂಕಕ್ಕೆ ಈಡು ಮಾಡಿದೆ. ಬೆಳಗ್ಗೆ ಮನೆಯಿಂದ ಗಂಡಸರೆಲ್ಲ ಕೆಲಸ ಕಾರ್ಯಗಳಿಗೆ ಅಂತ ಹೊರ ಹೋಗೋದನ್ನೇ ಕಾದು ಕುಳಿತಿರೋ ಈತ ಕಾಲಿಂಗ್ ಬೆಲ್ ಮಾಡ್ತಿದ್ದಾನೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲೇ ರೌಂಡ್ಸ್ ಹೊಡೆಯುತ್ತಾ ಹೊಂಚು ಹಾಕಿ ಕದ ತಟ್ಟೋ ಕಾಯಕ ಮಾಡ್ತಿದ್ದಾನೆ. ಸ್ವಲ್ಪ ಯಾಮಾರಿ ಬಾಗಿಲು ತೆಗೆದ್ರೆ ಸಾಕು, ಕತ್ತಿ ಬೀಸಿ ಮನೆಯಲ್ಲಿರೋ ಬೆಲೆ ಬಾಳುವ ವಸ್ತುಗಳನ್ನ ದೋಚಲು ಯತ್ನಿಸುತ್ತಾನೆ. ಮನೆಯಲ್ಲಿ ಏನಾದ್ರೂ ಗಂಡಸರು ಇದ್ರೆ ಏನಾದ್ರೂ ಕತೆ ಹೇಳಿ ಎಸ್ಕೇಪ್ ಆಗ್ತಿದ್ದಾನೆ. ಸದ್ಯ ಈತ ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯ ಏನು ಕೆಂಪೇಗೌಡ ಲೇಔಟ್ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದ್ದಾನೆ. ಅದೇ ರೀತಿ ಪೊಲೀಸರು ಸಹ ಈತನ ಚಲನ ವಲನಗಳನ್ನ ಏನು CCTV ಮುಖಾಂತರ ವೀಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಆತ ಇವತ್ತಲ್ಲ ನಾಳೆ ನಿಮ್ಮ ಮನೆಗೂ ಬರುವ ಎಲ್ಲ ಸಾಧ್ಯತೆಗಳಿದೆ, ನೀವು ಹುಷಾರಾಗಿರಿ. ಅನುಮಾನಾಸ್ಪದ ವ್ಯಕ್ತಿ. ಈ ಅನುಮಾನಾಸ್ಪದ ವ್ಯಕ್ತಿಯ ಚಲನ ವಲನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪೇಗೌಡ ಲೇಔಟ್ನ CCTVಯಲ್ಲಿ ಸೆರೆಯಾಗಿದೆ. ಇಲ್ಲಿನ ನಾರಾಯಣ ಹೈಟೆಕ್ ಶಾಲೆಯ ಅಕ್ಕಪಕ್ಕದ ರಸ್ತೆಗಳಲ್ಲಿ ಈತ ಸಂಚಾರ ಮಾಡ್ತಿದ್ದು ಮನೆಯೊಂದರ ಗೇಟ್ ತೆಗೆದು ಒಳ ಪ್ರವೇಶಿಸಿದ್ದಾನೆ. ಈ ಮಾಸ್ಕ್ ಮ್ಯಾನ್ ಅನ್ನು ಪ್ರಶ್ನೆ ಮಾಡಿದ್ರೆ ಸಂಬಂಧಿಕರಿದ್ದಾರೆ, ನೋಡೋಕೆ ಬಂದಿದ್ದೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾನೆ. ಹೀಗಾಗಿ ಪದೇ ಪದೇ ಕಾಣಿಸಿಕೊಳ್ತಿರುವ ಮುಸುಗದಾರಿಯಿಂದ ಏರಿಯಾ ಜನ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ಮಾಸ್ಕ್ ಮ್ಯಾನ್ಗಾಗಿ ಶೋಧ ನಡೆಯುತ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.